ಎಲ್ಲರಿಗೂ ನಮಸ್ಕಾರ. ಬ್ಯಾಚುಲರ್ಸ್ ಅಡುಗೆ ಕಾರ್ಯಕ್ರಮಕ್ಕೆ ಎಲ್ಲ ಸ್ನೇಹಿತರನ್ನು ಸ್ವಾಗತಿಸ್ತೇನೆ. ಸ್ನೇಹಿತರೆ, ಚಳಿಗಾಲ ಬಂತು, ಮಳೆಗಾಲ ಬಂತು, ಸಂಜೆ ಟೈಮು ಸ್ವಲ್ಪ ಏನಾದರೂ ಬಿಸಿ ಬಿಸಿಯಾಗಿ ಬಾಯಿಗೆ ಇದ್ದರೆ ಸಖತ್ತಾಗಿರುತ್ತೆ. ಅದರಲ್ಲೂ ಮನೆಯಲ್ಲಿ ಇರೋಂಥ ಒಂದೆರಡು ಮೂರು ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ಮಾಡ್ತಿದ್ರೆ ಹೇಗಿರುತ್ತೆ? ಬನ್ನಿ, ಇವತ್ತು ಅವಲಕ್ಕಿ ವಡೆ ಹೇಗೆ ಮಾಡೋದು ಹೇಳ್ಕೊಡ್ತೀನಿ. ಮೊದಲನೇದಾಗಿ ಒಂದು ಬೌಲಲ್ಲಿ 1 ಕಪ್ನಷ್ಟು ಪೋಹ ಅಂದರೆ ಅವಲಕ್ಕಿಯನ್ನು ತಗೊಳ್ಳೋಣ. ಅದನ್ನು 2 ಟೈಮು ಅಂದರೆ 2 ಸಾರಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳೋಣ. ಇದರಲ್ಲಿ ಇರುವಂತಹ ಕೊಳೆ ಎಲ್ಲನೂ ಹೋಗಲಿ ಅನ್ನುವಂತಹ ಕಾರಣಕ್ಕೋಸ್ಕರ ತೊಳೆದ ನಂತರ ನೀವು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಹಾಗೆ ಒಂದು 5 ನಿಮಿಷ ಏನಾದರೂ ಒಂದು ಪಾತ್ರೆಯನ್ನು ಮುಚ್ಚಿ ಎತ್ತಿಟ್ಬಿಡಿ. ಯಾಕೆಂದರೆ ಅದು ಸ್ವಲ್ಪ ನೆಂದರೆ ಇನ್ನೂ ಚೆನ್ನಾಗಿರುತ್ತೆ. ನಂತರ ಇದರಲ್ಲಿರುವಂತಹ ನೀರಿನ ಅಂಶವನ್ನೆಲ್ಲ ಹಿಂಡಿ ಆನಂತರ ಅದಕ್ಕೆ ಸುಮಾರು 2 ದಪ್ಪ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ. ಅದಕ್ಕೇ ಸ್ವಲ್ಪ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ನಂತರ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಅಮ್ಕಿದ್ರೆ ಅದು ಉಂಡೆಗಳಾಗಬೇಕು. ಆ ಮಟ್ಟಿಗೆ ಆದರೆ ಸಾಕು. ನೆನಪಲ್ಲಿರಲಿ ಸ್ನೇಹಿತರೆ, ಇನ್ನು ನೀರಿನ ಅಂಶ ಬಿಟ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಮೊಸರನ್ನು ಹಾಕ್ಕೊಳ್ತೀನಿ. ಮೊಸರು ಹಾಕೋದ್ರಿಂದ ಏನಂದರೆ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಸೊ ನಿಮಗೆ ಈರುಳ್ಳಿ, ಮೊಸರು ಎಲ್ಲವೂ ಸೇರಿ ನೀರಿನ ಅಂಶ ಜಾಸ್ತಿ ಆದಂಗೆ ಕಾಣಿಸ್ತಿದೆ. ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅಕ್ಕಿ ಹಿಟ್ಟು ನೀರನ್ನು ಹೀರ್ಕೊಳ್ಳುತ್ತೆ. ಹಾಗಾಗಿ ಹೆಚ್ಚಿನ ಅವಶ್ಯಕತೆ ಬಿದ್ದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹೆಚ್ಚಿಗೆ ಹಾಕ್ಕೊಂಡ್ರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈಗ ಗಟ್ಟಿಯಾಗಿ ಒಂದು ಉಂಡೆಯ ಆಕಾರಕ್ಕೆ ಬಂತು. ಎಷ್ಟು ಚೆನ್ನಾಗಿದೆ ಅಲ್ಲ? ಸೊ ಈ ಒಂದು ಕನ್ಸಿಸ್ಟೆನ್ಸಿಗೆ ಬರಬೇಕು. ಬಂದ ನಂತರ 5 ನಿಮಿಷ ಹಾಗೆ ಎತ್ತಿಡಿ. ಅದಾದ ನಂತರ ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿದ್ದಿಸಿ. ಆನಂತರ ಇದನ್ನು ನಿಮಗೆ ಯಾವ ಗಾತ್ರದಲ್ಲಿ ಬೇಕೋ ಆ ಗಾತ್ರಗಳಲ್ಲಿ ಉಂಡೆಯನ್ನು ಮಾಡಿಕೊಂಡು ಅದನ್ನು ಒತ್ತಿ ನೋಡಿ ವಡೆಯ ಆಕಾರಕ್ಕೆ ತನ್ನಿ ಸ್ನೇಹಿತರೆ. ಇಂಥದ್ದೇ ಇಷ್ಟೇ ದಪ್ಪ ಇಷ್ಟೇ ಅಗಲ ಇರಬೇಕು ಅನ್ನುವಂತಹ ಯಾವುದೇ ಒಂದು ಲೆಕ್ಕಾಚಾರ ಬೇಡ ಸ್ನೇಹಿತರೆ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ತಗೊಂಡು ಬಂದರೆ ಸಾಕು. ಎಲ್ಲವನ್ನು ಹೀಗೆ ಮಾಡಿ ಇಟ್ಕೊಳ್ಳೋಣ. ನಂತರ ಎಣ್ಣೆ ಕಾದ ನಂತರ ಎಣ್ಣೆಗೆ ಇವೆಲ್ಲವನ್ನು ಕೂಡ ಒಂದೊಂದೇ ಹಾಕ್ಕೊಳ್ಳೋಣ. ಸ್ನೇಹಿತರೆ, ನಿಜವಾಗ್ಲೂ ತುಂಬ ಕಡಿಮೆ ವಸ್ತುಗಳಿಂದ ಮಾಡುವಂತಹ ರೆಸಿಪಿಯಾಗಿದ್ದರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಕೂಡ ಸಂಜೆ ಟೈಮ್ಗೆ ಈ ರೀತಿಯಲ್ಲಿ ಮಾಡ್ಕೊಂಡು ತಿಂತಿದ್ರೆ ಸಖತ್ತಾಗಿರುತ್ತೆ ಸ್ನೇಹಿತರೆ. ನೀವು ನೋಡಿರ್ಬೋದು, ನಾನು ಒಂದು 2ರಿಂದ 3 ವಸ್ತುಗಳನ್ನು ಹಾಕಿರ್ಬೋದು. ಕೊತ್ತಂಬರಿ ಸೊಪ್ಪು ಅಥವಾ ಇನ್ನೊಂದು ಏನೇನೋ ಹೊಸ ವಸ್ತುಗಳನ್ನು ನಾನಿಲ್ಲಿ ಬಳಸಿಲ್ಲ. ಈವನ್ ನಾನು ಖಾರವನ್ನು ಕೂಡ ಬಳಸಿಲ್ಲ. ನಿಮಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯನ್ನೇ ಹಾಕ್ಕೋಬೋದು. ಇದು ಸ್ವಲ್ಪ ಬ್ರೌನ್ ಕಲರ್ ಹಾಕ್ತಿದ್ದಾಗೆ ತಕ್ಕೊಳ್ಳೋಣ ಸ್ನೇಹಿತರೆ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನಿಜವಾಗ್ಲೂ ಒಬ್ಬರು ಒಂದನ್ನು ತಿನ್ನೋದಕ್ಕೆ ಸಾಧ್ಯನೇ ಇಲ್ಲ. ನಮಗೆ 5 ಬೇಕು 6 ಬೇಕು ಅಂತ ಹಾಕ್ಸ್ಕೊಂಡು ತಿಂತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.